ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕರ್ನೂಲ್ ಅಗ್ನಿ ದುರಂತದಲ್ಲಿ ಇಡೀ ಕುಟುಂಬವೇ ಬಲಿಯಾಗಿದೆ. ಬಸ್ ದುರಂತದಲ್ಲಿ ರಮೇಶ್ ಎಂಬುವರ ಇಡೀ ಕುಟುಂಬ ಬಲಿಯಾಗಿರೋದು. ರಮೇಶ್ ಪತ್ನಿ, ಇಬ್ಬರು ಮಕ್ಕಳು ಬಸ್ ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ. ನೆಲ್ಲೂರಿನ ಮಿಂಜಾಮೂರು ಮಂಡಲದ ಗೊಲ್ಲಾವಾರಿ ಪಾಲೆಂನ ನಿವಾಸಿಗಳು. ಕುಟುಂಬ ಸಮೇತ ಬೆಂಗಳೂರಿನಲ್ಲಿ ನೆಲೆಸಿದ್ರು ರಮೇಶ್ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಹಬ್ಬಕ್ಕೆ ಅಂತ ಊರಿಗೆ ಹೋಗಿದ್ರು, ವಾಪಸ್ ಬರುವಂಥ ಸಂದರ್ಭದಲ್ಲಿಯೇ ಈ ಒಂದು ದುರಂತ ಸಂಭವಿಸಿದೆ. ಒಂದೇ ಕುಟುಂಬದ 4 ಗಂಡ ಹೆಂಡತಿ, ಇಬ್ಬರು ಮಕ್ಕಳು ಸಾವನ್ನಪ್ಪಿರುವಂಥದ್ದು ಈ ಒಂದು ದುರಂತದಲ್ಲಿ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಕುಟುಂಬ ಸಮೇತರಾಗಿ ವಾಪಸ್ ಬರ್ತಾ ಇದ್ರು ಬೆಂಗಳೂರಿನಲ್ಲೇ ನೆಲೆಸಿದ್ರು ಇವರು ಅನೇಕ ವರ್ಷಗಳಿಂದ. ಹಬ್ಬಕ್ಕೆ ಅನ್ನುವಂಥ ಕಾರಣಕ್ಕಾಗಿ ಊರಿಗೆ ಹೋಗಿದ್ರು. ನಿನ್ನೆ ರಿಟರ್ನ್ ಆಗ್ತಾ ಇದ್ದಂಥ ಸಂದರ್ಭದಲ್ಲಿ ಏನು ಈ ಬೆಂಕಿಯ ಅವಘಡ ಸಂಭವಿಸಿದೆ, ಈ ಅವಘಡದಲ್ಲಿ ಸಾವನ್ನಪ್ಪಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ನೋಡಿ, ನಾನು ಆಗಲೇ ಹೇಳ್ತಾ ಇದ್ದೆ, ಪಾಪ ಎಲ್ಲ ಹಬ್ಬಕ್ಕೆ ಅಂತ ಊರಿಗೆ ಹೋಗಿರ್ತಾರೆ ಸಂಭ್ರಮದಲ್ಲಿ. ಬರುವಾಗ ಒಂದು ಬೇಸರ, ವಾಪಸ್ ಕೆಲ್ಸಕ್ಕೆ ಬರಬೇಕಲ್ವಾ, ಊರನ್ನ ಬಿಟ್ಟು ಕುಟುಂಬಸ್ಥರನ್ನು ಬಿಟ್ಟು ಅಂತ. ಆದರೂ ಅನಿವಾರ್ಯ ಪರಿಸ್ಥಿತಿ, ಜೀವನ ನಡೆಸಲೇಬೇಕು, ಊರು ಬಿಟ್ಟು ಊರಿಗೆ ಬಂದು ಜೀವನ ಕಟ್ಕೊಂಡ್ಲೇಬೇಕು. ಆದರೆ ಅದರಲ್ಲೂ ಈ ಥರದ್ದು ದುರಂತ ಸಂಭವಿಸುತ್ತೆ, ಸಾವು ನೋವು ಸಂಭವಿಸುತ್ತೆ ಅಂತ ಅಂದರೆ ಬೇಸರದ ಸಂಗತಿ. ಹಬ್ಬ ಆಚರಣೆ ಮಾಡೋಕ್ಕೆ ಹೋಗದೇ ಇದ್ದಿದ್ರು ಜೀವಗಳು ಬದುಕ್ತಾ ಇತ್ತು. ಹಬ್ಬದ ಸಂದರ್ಭ ಏನಿತ್ತು ಆ ಸಂದರ್ಭದಲ್ಲಿ ಖುಷಿಯಾಗಿದ್ದು ಇದೀಗ ಸೂತಕದ ವಾತಾವರಣ ಆವರಿಸ್ಕೊಂಡಿದೆ. ಕರ್ನೂಲ್ ಅಗ್ನಿ ದುರಂತದಲ್ಲಿ ಇಡೀ ಕುಟುಂಬವೇ ಬಲಿಯಾಗಿರೋದು. ಪಾಪ ಇನ್ನೂ ಜೀವನ ಏನು ಅನ್ನೋದೇ ಗೊತ್ತಿಲ್ಲದಂಥ ಇಬ್ಬರು ಮಕ್ಕಳು, ಆ ಮಕ್ಕಳು ಕೂಡ ಈ ಒಂದು ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ. ಇನ್ನು ಸಾವನ್ನಪ್ಪಿದವರ ಬಗ್ಗೆ ಮಾಹಿತಿ ಸಿಗಬೇಕು. ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದವರೇ ಬಹುತೇಕ ಈ ಬಸ್ನಲ್ಲಿ ರಿಟರ್ನ್ ಆಗ್ತಾ ಇದ್ದವರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಎಲ್ಲರ ಬಗ್ಗೆಯೂ ಕೂಡ ಅಪ್ಡೇಟನ್ನು ಪಡ್ಕೊಳ್ಬೇಕಾಗತ್ತೆ. ಇದೀಗ ಅವರವರ ಫ್ಯಾಮಿಲಿಯವರಿಗೆ ವಿಚಾರವನ್ನು ತಿಳಿಸಾಗಿದೆ.